ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆಪ್ಷನ್ ಲಿಸ್ಟು ಮತ್ತು ಹಾಗೂ ಕೌನ್ಸಿಲಿಂಗ್ ಡೇಟ್ ಆದರೆ ಹೇಳ್ತೀನಿ. ಅದಕ್ಕೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಏನಾದರೂ ವಿಡಿಯೋ ಲೆಂತಿ ಅನಿಸ್ತಿದ್ರೆ ನಿಮಗೆ 2x ಅಲ್ಲಿ ಇಟ್ಕೊಂಡು ನೋಡಿ, ನಿಮಗೆ ಅರ್ಥ ಆಗುತ್ತೆ ಖಂಡಿತ. ನಾನು ಸ್ವಲ್ಪ ಸ್ಲೋ ಆಗಿ ಮಾತಾಡೋದ್ರ ಕಾರಣದಿಂದ ನೋಡಿ. ಮೊದಲನೇದಾಗಿ ನಿಮಗೆ ಈಗ ಆಪ್ಷನ್ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದೀರಾ, ಯಾಕಂದರೆ ಆದಷ್ಟು ಬೇಗನೆ ಈಗ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಾಯ್ತು. ಈಗ ಆಪ್ಷನ್ ಆದರೆ ಬಿಡ್ತಾರೆ ಬೇಗನೆ, ಆದಷ್ಟು ಬೇಗನೆ ಬಿಡ್ತಾರೆ. ಯಾಕಂದರೆ ಸಕಲ ಸಿದ್ಧತೆಗಳಿಂದ ಎಲ್ಲ ಒಂದು ಕೌನ್ಸಿಲಿಂಗ್ ನಮ್ಮ ಕೆದವರು ಫುಲ್ ಕಂಪ್ಲೀಟ್ ಆಗಿ ಮಾಡಿರೋದ್ರಿಂದ. ಆದರೆ ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅನ್ನೋ ಸಾಕಷ್ಟು ಡೌಟ್ಸ್ ಅದಕ್ಕೆ ಕೇಳ್ತಾ ಇದ್ದಾರೆ. ನಿಮಗೆ ಆಪ್ಷನ್ ಎಂಟ್ರಿ ಬಿಡೋಕ್ಕೆ ಅದಕ್ಕಿಂತ ಮುಂಚೆ ನೀವು ಲೀಸ್ಟ್ ರೆಡಿ ಮಾಡ್ಕೊಂಡಿದ್ದೀರಾ ಇಲ್ವಾ ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸು ಈಗ ನಾಳೆ ನಾಡಿದ್ದಂಗೆ ನಿಮ್ದು ಆಪ್ಷನ್ ಎಂಟ್ರಿ ಲೀಸ್ಟ್ ರೆಡಿನ ಇಲ್ವಾ ಅಂತ ನೋಡ್ಕೊಳ್ಳಿ. ಈಗ ಯಾಕಂದ್ರೆ ನಾಳೆ ಬಿಟ್ಟರೆ ಇವತ್ತು ನೀವು ಆಪ್ಷನ್ ಎಂಟ್ರಿ ಲೀಸ್ಟ್ ರೆಡಿ ಇತ್ತಂದರೆ ಬೇಗನೆ ನೀವು ಮಾಡ್ಬೋದು. ಮತ್ತು ವಿತ್ 100% ಕ್ಲಾರಿಟಿ ಇರುತ್ತೆ ನಮಗೆ ಈ ಕಾಲೇಜಸ್ ಸಿಗುತ್ತೆ ಅನ್ನೋದು. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಈಗ ಕೌನ್ಸಿಲಿಂಗ್ ಡೇಟ್ ಆದರೆ ಹೇಳ್ತಾ ಬಂದರೆ ನೋಡಿ, ನಿಮಗೆ ಕೌನ್ಸಿಲಿಂಗ್ ಡೇಟು ತುಂಬಾ ಲೇಟ್ ಆಗ್ಬೋದು. ಯಾಕಂದರೆ ಸಾಧ್ಯತೆಗಳು ತುಂಬಾ ಇದ್ದಾವೆ. ಒಂದು ನಿಮ್ಮದು MCC ಬಂದ್ಬಿಟ್ಟು ನಿಮಗೆ ನೀಟ್ ಅವ್ರಿಗೆ ಮಾಡ್ತಾ ಇರ್ತದೆ ಕೌನ್ಸಿಲಿಂಗು. ಅವ್ರದ್ದು ಒಂದು ಶೆಡ್ಯೂಲ್ ಬಿಡಬೇಕು. ಯಾಕಂದರೆ ಈಗ ಅವ್ರದ್ದು ಒಂದು ಶೆಡ್ಯೂಲ್ ಸಿಕ್ತು ಅಂದರೆ ನಮಗೆ ಕೆಇದವ್ರಿಗೆ ಆ ಒಂದು ಶೆಡ್ಯೂಲ್ ಬೇಸ್ ಮೇಲೆ ನಮ್ಮ ಒಂದು ಕೌನ್ಸಿಲಿಂಗು ಕೆಇದವರು ಇನ್ನೊಂದು ಹೊಸ ಶೆಡ್ಯೂಲ್ ಬಿಡ್ತಾರೆ. ಆ ಒಂದು ಶೆಡ್ಯೂಲ್ ಮೇಲೆ ನಮಗೆ ನಡೀತದೆ. ಆದರೆ 100% ಎಕ್ಸಾಕ್ಟ್ಲಿ ಅದೇ ಒಂದು ಶೆಡ್ಯೂಲ್ ಮೇಲೆ ನಡೆಯಲ್ಲ. ಇದು ರಿಯಲ್ ಸತ್ಯನೇ. ಯಾಕಂದರೆ ಪ್ರತಿ ವರ್ಷ ನೋಡಿದ್ದೀವಿ. ಯಾರು ಈಗ ಬಿಟ್ಟರು ನಮ್ಮದು ಶೆಡ್ಯೂಲು ಅದೇ ಪ್ರಕಾರ ನಮ್ಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಖಂಡಿತ ಆಪ್ಷನ್ ಎಂಟ್ರಿ ಬಿಡ್ತಾರೆ. ನೆಕ್ಸ್ಟ್ ರಿಸಲ್ಟು ಆ ಡೇಟ್ಗೆ ಬಿಡಲ್ಲ. ಆಮೇಲೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನ ಅದೇ ರಿಸಲ್ಟ್ಗೆ ಅಡ್ಮಿಷನು ಎಲ್ಲ ಬಿಡೋಕ್ಕೆ ಹೋಗಲ್ಲ. ಒಂದು ಡೇಟ್ ಬಿಡ್ತಾರೆ, ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಡೋಂಟ್ ವರಿ. ಯಾಕಂದರೆ ಸಾಕಷ್ಟು ಪ್ರತಿ ವರ್ಷ ನೋಡ್ತೀವಲ್ಲ, ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ. ಅದಕ್ಕಿಂತ ಮುಂಚೆ ಸಾಕಷ್ಟು ಸ್ಟೂಡೆಂಟ್ಸ್ ಆಗುತ್ತೆ, ಬಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಆದರೆ ನೀವು ಎಕ್ಸ್ಟೆಂಡ್ ಮಾಡ್ತಾರೆ ಅನ್ಕೊಂಡೆ ಕೂತ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬೇಡಿ. ಎನಿವೇ ನಿಮಗೆ ಏನಂದರೆ ಕೌನ್ಸಿಲಿಂಗು ಡೇಟ್ ಕೇಳ್ತಾ ಬಂದರೆ ನಿಮಗೆ ತುಂಬ ಸಾಕಷ್ಟು ಕೆಲಸ ಅಂದರೆ ಕೆಇದಲ್ಲಿದ್ದಾವೆ. ಎಕ್ಸಾಂಪಲ್ ಈಗ ಹೇಳ್ಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಲೇಬೇಕು. ಅದಕ್ಕಿಂತ ಸೀಟ್ ಮ್ಯಾಟ್ರಿಕ್ಸ್ ಅವರು ಬಿಡೋಂಥ ಕರ್ತವ್ಯ, ಅದು ಕಾಲೇಜಿಂದ ಡೇಟಾ ಸಿಗಬೇಕು. ಕೆಇದವರು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಅದು ದೊಡ್ಡದೇನಲ್ಲ. ಆಗ ಎಲ್ಲ ಕೋರ್ಸಸ್ದು ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಅದು ಮೇನು ಎಲ್ಲ ಕಾಲೇಜಸ್ದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವ ಕಾಲೇಜಸಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದ್ದಾವೆ. MBBS ಆಯಿತು ಅವ್ರಿಗಾಯಿತು. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂದರೆ, ಈಗ ಯಾರು PW ಅಂಡರಲ್ಲಿ ಬರ್ತೀರಾ ಅಂದರೆ ಒಂದು ವಿಶೇಷ ಚೇತನಕ್ಕೆ ಅಂತ ಬರ್ತಾರಲ್ಲ, ಆ ಒಂದು ಸ್ಟೂಡೆಂಟ್ಸ್ಗಾದರೆ ಅವ್ರಿಗೂ ಇನ್ನೂ ಡ್ರಾಫ್ಟ್ ಆಗಿಬಿಟ್ಟಿದ್ದಾರೆ, ಅವ್ರಿಗೂ ಫೈನಲ್ ಬಿಟ್ಟಿಲ್ಲ. ಈಗ ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೋದ್ರೆ ಅವರು ರಿಸರ್ವೇಷನ್ ಕ್ಲೈಮ್ ಮಾಡಲ್ಲ. ಓಕೆ, ನಿಮಗೆ 2 ಇನ್ಫಾರ್ಮೇಷನ್ ಸಿಕ್ತು. ಒಂದು ಇನ್ನೂ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ತಿಲ್ಲ, ಆಮೇಲೆ PW ಅವ್ರಿಗೆ ಸಿಕ್ಕಿಲ್ಲ. ಆ PW ಅವ್ರಿಗೆ ಇನ್ನೂ ಒರಿಜಿನಲ್ ಒಂದು ಬಿಟ್ಟಿಲ್ಲ. ಅಂದರೆ ಅವ್ರಿಗೆ ರಿಯಲ್ ಅಂದರೆ ನೀವು ಇಷ್ಟು ಜನ ಎಲಿಜಿಬಲ್ ಇದ್ದೀರಾ ಅಂತಂದು ಇನ್ನೂ ಒಂದು ಲೀಸ್ಟ್ ಆದರೆ ಬಿಟ್ಟಿಲ್ಲ. ಇನ್ನು ಮೂರನೇದಾದರೆ ಕೇಳ್ತಾ ಬಂದರೆ ನಿಮಗೆ ವೆರಿಫಿಕೇಷನಲ್ಲೇ ಸಾಕಷ್ಟು ತೊಂದರೆಗಳಿದ್ದಾವೆ. ಲೈಕ್ ಸ್ಟೂಡೆಂಟ್ಸ್ದು ಒಂದು ರಿಸರ್ವೇಷನ್ ಕ್ಲೈಮ್ ಆಗದೆ ಇಲ್ಲದೆ ಇರೋದು, ಆಮೇಲೆ ಸಾಕಷ್ಟು ತೊಂದರೆ ಇರೋದ್ರಿಂದ ಅವರೇ ಖುದ್ದು ನೀವು KE ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಅಲ್ಲಿಂದ ನಿಮ್ಮದು ಏನು ಗೊಂದಲಗಳಿದ್ದಾವೆ, ನಿಮ್ಮ ತಪ್ಪುಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ಕೋಬೋದು ಅಂತಂದು. ಅಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಈ ವರ್ಷ ತುಂಬಾ ತಪ್ಪಾಗಿದೆ. ನಾನು ಸ್ವಲ್ಪ ಸ್ಟೂಡೆಂಟ್ಸ್ ಆದರೆ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ ಆ ಥರ ಅಂದ್ಕೊಂಡಿದ್ದೆ. ಸಾಕಷ್ಟು ಸ್ಟೂಡೆಂಟ್ಸು ಒಂದು ಏನೋ ಅವ್ರ ವೆರಿಫಿಕೇಷನ್ ಸ್ವಲ್ಪ ರಾಂಗ್ ಬಂದಿರೋ ಕಾರಣದಿಂದ ಅವರು KE ವೆಬ್ಸೈಟ್ KEಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ವಿಸಿಟ್ ಮಾಡಿದ ಮೇಲೆ ಅವರು ಕೂಡ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಅವರು ಕೂಡ ಕೊಡಬೇಕು. ಇದು ಕೂಡ ಸ್ವಲ್ಪ ಟೈಮ್ ತೊಗೊತದೆ. ಅಂದರೆ ಈ ಮಂತ್ ಯಾವುದೇ ಕಾರಣಕ್ಕೂ ನಿಮಗೆ ಆಪ್ಷನ್ ಎಂಟ್ರಿ ಬಿಡಲ್ಲ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾರೆ, ಇನ್ನೂ 2 ಡೇಸಲ್ಲಿ 3 ಡೇಸಲ್ಲಿ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಏನು ಬರೋದಾರೆ ಅಂತ ಕೇಳ್ತಾಯಿದ್ರು ಸಾಕಷ್ಟು ಜನ. ಯಾವುದೇ ಕಾರಣಕ್ಕೂ ಈ ಮಂತ್ ಬಿಡಲ್ಲ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಬಿಡೋ ಸಾಧ್ಯತೆ ಇದೆ. ಯಾಕಂದರೆ ನಿಮ್ಮದು ಬೇಸ್ಡ್ ಆನ್ MCC ಯಾವಾಗ ಕೌನ್ಸಿಲಿಂಗ್ ಬಿಡ್ತಾರೆ ಅಂದರೆ ಯಾವ್ದು ಕೌನ್ಸಿಲಿಂಗ್ ಶೆಡ್ಯೂಲ್ ಬಿಡ್ತಾರೆ, ಅದು ಬೇಸ್ ಅಂದಮೇಲೆ ಅದ್ರ ಬೇಸ್ ಮೇಲೆ ನಮ್ಮ ಕೆಇದವರು ಬಿಡ್ತಾರೆ. ಯಾಕಂದರೆ ಅಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ನಮ್ಮ ಕೆಇದಲ್ಲಾದರೂ ಸೀಟ್ ತೊಗೋಬೋದು. ಇದೇ ಒಂದು ಕಾರಣ ಸಲುವಾಗಿ ಒಟ್ಟಿಗೆ ನಡೀತದೆ ಕಂಬೈನ್ಡ್ ಕೌನ್ಸಿಲಿಂಗ್. ಅಂದರೆ ನೀವು ನೀಟು ಮತ್ತು CET ಇದು ಎರಡೂ ನೀವು ಏನು ಬರ್ತಿದ್ದೀರಾ, ಎರಡೂ ಕೂಡ ಎರಡು ಸೀಟ್ ಅಲ್ಲದ ತೊಗೋಬೋದು, ಸೀಟು ಇಲ್ಲ ಸೀಟ್ ಬರ್ತದೆ. ಆದರೆ ಒಂದೇ ಸೀಟ್ ತೊಗೊಳಕ್ಕಾಗುತ್ತೆ. ಎಕ್ಸಾಂಪಲ್ ನೀವು MBBS ಸೀಟ್ ಸಿಕ್ತಂದರೆ ನೀವು KCT ಒಳಗಡೆ MBBS ಸೀಟ್ ಸಿಕ್ತು ಅಂದರೆ ನೀವು ಇಂಜಿನಿಯರ್ ಸೀಟ್ ತೊಗೊಳಕ್ಕಾಗಲ್ಲ. ಇಂಜಿನಿಯರ್ ಸೀಟ್ ಸಿಕ್ಕಿದ್ರೆ MBBS ಸೀಟ್ ಸಿಗೋಲ್ಲ. ಓನ್ಲಿ ಒಂದು ಸೀಟ್ ಅಷ್ಟೇ ಸಿಗುತ್ತೆ. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಓಕೆ, ಎನಿವೇ ನಿಮಗೆ ಈಗ ಗೊತ್ತಾಯ್ತು ಅನಿಸುತ್ತೆ ಕೌನ್ಸಿಲಿಂಗ್ ಡೇಟು ಈ ವಾರ ಬರಲ್ಲ. ಅಂದರೆ ಈ ವಾರ ಅಂದರೆ ಈ ಮಂತೇ ಬರಲ್ಲ. ನೆಕ್ಸ್ಟ್ ಮಂತಲ್ಲಿ ಒಂದು ಅಪ್ಡೇಟ್ ಕೊಡ್ತಾರೆ, ಕೌನ್ಸಿಲಿಂಗ್ದು ಶೆಡ್ಯೂಲ್ ಬಿಡ್ತಾರೆ ಅವರು. ಈಗೆಲ್ಲ ರೆಡಿಯಾಗಿದೆ, ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಅದು ಬಿಟ್ಟು ಆಮೇಲೆ ಫೀಸ್ ಸ್ಟ್ರಕ್ಚರ್ ಬಿಡಬೇಕು. ಯಾಕಂದ್ರೆ ಫೀಸ್ ಸ್ಟ್ರಕ್ಚರ್ಸು ಎಲ್ಲಿ ಸಿಗುತ್ತೆ ನಮಗೆ, ಪ್ರತಿ ವರ್ಷ ಚೇಂಜಸ್ ಆಗುತ್ತಲ್ಲ. ಹೌದು, ಖಂಡಿತ ಪ್ರತಿ ವರ್ಷ ಚೇಂಜಸ್ ಆಗುತ್ತೆ. ಫೀಸ್ ಸ್ಟ್ರಕ್ಚರ್ ಅನ್ನೋದು ಬಿಡಬೇಕಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಮದು ಫೀಸ್ ಸ್ಟ್ರಕ್ಚರು ಅಲ್ಲಿ ಬಿಡಲಿಲ್ಲ ಅಂದರೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಸೆಕೆಂಡ್ ಕಾಲಮಲ್ಲಿ ಆ ಒಂದು ಕಾಲೇಜಸ್ಗೆ ಎಷ್ಟು ಪ್ರೈಸ್ ಇರುತ್ತೆ ಅನ್ನೋ ಕೂಡ ಅಲ್ಲಿ ಕೂಡ ಮೆನ್ಷನ್ ಆಗುತ್ತೆ. ಅದ್ರ ಬಗ್ಗೆನೂ ವರಿ ಮಾಡ್ಕೊಬೇಡಿ. ಬಟ್ ಅದೇ ಎಕ್ಸಾಕ್ಟ್ ಒಂದು ಫೀಸ್ ಸ್ಟ್ರಕ್ಚರ್ ಆಗಿರೋದು. ಯಾಕಂದರೆ ನಾನು ನಿಮ್ಗೆ ಹೇಳ್ತೀನಿ ಬಿಡಿ, ಆಪ್ಷನ್ ಎಂಟ್ರಿ ಬಂದಾಗ. ಯಾಕಂದರೆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಎಷ್ಟಿರುತ್ತೋ ರಿಯಾಲಿಟಿನೇ ಬೇರೆ ಇರುತ್ತೆ, ಅದಕ್ಕಿಂತ ಎಕ್ಸ್ಟ್ರಾ ಅಮೌಂಟೇ ಕೇಳ್ತಾರೆ. ಇದು ಒಂದಾಗಿರುತ್ತೆ. ಕೆಇದಲ್ಲಿ ಅಲ್ಲಿ ಜಸ್ಟ್ ಈಗ ಎಕ್ಸಾಂಪಲ್ 95,000 ಕಟ್ಟರೆ ಕೆಇದಲ್ಲಿ ಚೆನ್ನಾರಲ್ಲಿ ಬರೋದು 1,15,000, ಒಂದು 10,000 ಹಿಂಗೆ 5,000 ಹಿಂಗೆ ವೇರಿ ಆಗ್ತಾ ಇರುತ್ತೆ. ಎನಿವೇ ಏನೇ ಒಂದು ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ, ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಾವು ಏನು ಹಾಕ್ತೀವಿ ಒಂದು KCT ವೀಡಿಯೋ ಆದರೆ ನಿಮಗೆ ಬಂದು ತಲುಪುತ್ತೆ. ಅದರಿಂದ ನೀವು ತಿಳ್ಕೊಂಡು ಇನ್ಫಾರ್ಮೇಷನ್ ಅದು ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್. ಏನೇ ಒಂದು ಅಪ್ಡೇಟ್ ಬಂದು ಸಿಗುತ್ತೆ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.